ಫ್ರೆಂಡ್ಸ್, ವೆಲ್ಕಮ್ ಟು ವಿ3 ಬ್ಲಾಗ್ಸ್ ಆ್ಯಂಡ್ ರೆಸಿಪೀಸ್. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಬ್ಲ್ಯಾಕ್ ಕಡಲೆಯಿಂದ ನಿಮಗೆ ಪೊಟೆಟೊ ಹಾಕಿಬಿಟ್ಟು ಚೆನ್ನ ಮಸಾಲ ಮಾಡಿ ತೋರಿಸ್ತೀನಿ. ಚೆನ್ನ ಮಸಾಲ ಅಂದ ತಕ್ಷಣ ಕಾಬೂಲ್ ಕಡಲೆಯಿಂದನೇ ಮಾಡಬೇಕು ಅಂತೇನಿಲ್ಲ, ಇದರಲ್ಲೂ ತುಂಬ ಚೆನ್ನಾಗಾಗುತ್ತೆ. ಇಲ್ಲಿ ನಾನು ರಾತ್ರಿನೇ ನೆನೆ ಹಾಕಿದ್ದೀನಿ ಕಡಲೆನ. ಹಾಗೆ ಒಂದು 2-3 ಪೊಟೆಟೊನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಇದನ್ನು 2-3 ವಿಸಿಲು ನಾವು ಬೇಯಿಸಬೇಕು. ಇವಾಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ. ಈಗ ಲಿಡ್ನ ಕ್ಲೋಸ್ ಮಾಡಿ 3-4 ವಿಸಿಲನ್ನು ತೆಗೆಯೋಣ. ಮಸಾಲೆ ಮಾಡಲಿಕ್ಕೆ ಒಂದು 2 ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಹಾಗೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ತಗೊಂಡಿದ್ದೀನಿ. ಹಾಗೆ ಒಂದು 7-8 ಎಸಳು ಬೆಳ್ಳುಳ್ಳಿ, ಹಾಗೆ 2 ತುಂಡು ಶುಂಠಿನ ತಗೊಂಡಿದ್ದೀನಿ. ಇದನ್ನು ಇವಾಗ ನಾವು ಮಿಕ್ಸಿ ಮಾಡಿಕೊಂಡು ಬರೋಣ, ನುಣ್ಣಗೆ ರುಬ್ಕೊಳ್ಳೋಣ. ಇವಾಗ ಗ್ಯಾಸ್ ಮೇಲೆ ಒಂದು ಬಾಣಲೆ ನೆಟ್ಬಿಟ್ಟು ಇದಕ್ಕೆ ಒಂದು 2-3 ಚಮಚ ಆಗುವಷ್ಟು ಎಣ್ಣೆನ, ಸಣ್ಣ ತುಂಡು ಶುಂಠಿಯನ್ನು ಹೀಗೆ ಉದ್ದವಾಗಿ ಹೆಚ್ಚಿ ಹಾಕ್ತಾಯಿದ್ದೀನಿ. ಹಾಗೆ ಒಂದು 4-5 ಹಸಿಮೆಣಸನ್ನು ಈ ಥರ ಉದ್ದವಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇವಾಗ ಆವಾಗಲೇ ರುಬ್ಬಿಟ್ಕೊಂಡಂಥ ಮಸಾಲೆನ ಹಾಕೋಣ. ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಕುದಿಬೇಕು. ಇವಾಗ ಅರ್ಧ ಚಮಚ ಅರಿಶಿಣ, ಇವಾಗ ಬೇಯಿಸ್ಕೊಂಡಂತಹ ಕಡಲೆ ಹಾಗೂ ಆಲೂಗಡ್ಡೆನ ಇವಾಗ ಹಾಕಬೇಕು. ಆವಾಗಲೇ ಕಡಲೆ ಬೇಯೋಕ್ಕೆ ಉಪ್ಪು ಹಾಕಿದ್ವಿ, ಹಾಗಾಗಿ ಉಪ್ಪು ನೋಡಿಕೊಂಡು ಸ್ವಲ್ಪ ಹಾಕ್ಕೊಳ್ಳಿ. ಇವಾಗ ಇದಕ್ಕೆ 1 ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಪುಡಿ ಹಾಕ್ತಾಯಿದ್ದೀನಿ. ಹಾಗೆ ಅರ್ಧ ಚಮಚ ಆಗೋಷ್ಟು ಜೀರಿಗೆ ಪುಡಿ, ಹಾಗೆ ಖಾರಕ್ಕೆ 1 ಚಮಚ ಖಾರ ಪುಡಿ ಹಾಕ್ತಾಯಿದ್ದೀನಿ. ಆವಾಗ ನಾನು ಹಸಿಮೆಣಸನ್ನು ಹಾಕಿದ್ದೀನಿ, ಹಾಗಾಗಿ ಖಾರ ನೋಡಿಕೊಂಡು ಹಾಕಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ಕಡಲೆ ಮತ್ತು ಪೊಟೆಟೊ ಬೆಂದ ನೀರನ್ನೇ ಹಾಕಿಬಿಟ್ಟು ಸ್ವಲ್ಪ ಗ್ರೇವಿನ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಇವಾಗ ಚೆನ್ನಾಗಿ ಕುದಿಲಿಕ್ಕೆ ಬಿಡೋಣ. ಇವಾಗ ಕುದೀತಾ ಇದೆ. ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲನ ಹಾಕೋಣ. ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ಸ್ವಲ್ಪ ಚಾಟ್ ಮಸಾಲ ಹಾಕ್ತಾ ಇದ್ದೀನಿ. ತುಂಬ ಸೂಪರ್ ಆದಂತಹ ಮಸಾಲ ರೆಡಿ ಆಗ್ತಾ ಇದೆ. ಇವಾಗ ಸ್ವಲ್ಪ ಕಸೂರಿ ಮೆಥಿನ ಈ ಥರ ಕ್ರಷ್ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ. ಸೂಪರ್ ಆದಂತಹ ಗ್ರೇವಿ ರೆಡಿ ಆಗ್ತಾ ಇದೆ. ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಾಗುತ್ತೆ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕೋಣ. ತುಂಬ ಸೂಪರ್ ಆದಂತಹ ಚೆನ್ನ ಮಸಾಲ ರೆಡಿ ಆಯಿತು ಫ್ರೆಂಡ್ಸ್. ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಸೂಪರಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಎಷ್ಟು ಸಖತ್ತಾಗಿ ಬಂದಿದೆ ನೋಡಿ. ನಿಮಗೆ ಗ್ರೇವಿ ಜಾಸ್ತಿ ಬೇಕಂದರೆ ಜಾಸ್ತಿ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಕಡಿಮೆ ಮಾಡ್ಕೊಳ್ಳಿ. ನಾನು ಒಂದು 5-6 ಜನಕ್ಕಾಗೋಷ್ಟು ಮಾಡಿದ್ದೀನಿ. ಹೀಗೆ ನಾನು ಹಾಕೋ ವೀಡಿಯೋಸ್ನ ನೋಡ್ತಾ ಇರಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.